ಕಲಬುರಗಿ ಜಿಲ್ಲೆಯಲ್ಲಿ ಗ್ರೀವ್ಸ್ ನೂತನ ತ್ರಿಚಕ್ರ ಆಟೋ ಶೋರೂಮ್ ಉದ್ಘಾಟನೆ. ಗ್ರೀಸ್ ಕಂಪನಿಯಿಂದ ಪರಿಸರಕ್ಕೆ ಪೂರಕವಾದ ಎಲೆಕ್ಟ್ರಾನಿಕ್, ಸಿಎನ್ಜಿ, ತ್ರಿಚಕ್ರ ಸೇರಿ ಹಲವು ಇಂಧನಗಳ ಆಟೋಗೆ ಬೇಡಿಕೆ ಇದೆ. ಗ್ರಾಹಕರು ಸರಕು ಸಾಗಾಣಿಕೆ ಹಾಗೂ ಪ್ರಯಾಣಿಕರಿಗೆ ಅನುಕೂಲಕರವಾಗುವ ವಾಹನಗಳನ್ನು ಖರೀದಿ ಮಾಡಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅವರು ತಿಳಿಸಿದ್ದರು. ಅವರು ಭಾನುವಾರ ಕಲಬುರಗಿ ನಗರದ ಸೇಡಂ ರಸ್ತೆ ಮಾರ್ಗದಲ್ಲಿ ರಮೇಶ್ ಮೋಟರ್ಸ್ನಿಂದ ಆರಂಭವಾದ ಗ್ರೀವ್ಸ್ ತ್ರಿಚಕ್ರ ಆಟೋ ಶೋರೂಮ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ಗ್ರಾಮೀಣ ಭಾಗದ ಯುವಕ ರಮೇಶ್ ಹುನ್ನಳ್ಳಿ ಅವರು ಆಟೋ ಚಾಲಕನಾಗಿ ಬದುಕು ಕಟ್ಟಿಕೊಂಡು ಈಗ ರಮೇಶ್ ಹುನ್ನಳ್ಳಿ ನೇತೃತ್ವದಲ್ಲಿ ರಮೇಶ್ ಮೋಟರ್ಸ್ನಿಂದ ಕಲಬುರಗಿಯಲ್ಲಿ ಅತಿ ದೊಡ್ಡ ಆಟೋ ಶೋರೂಮ್ ಉದ್ಘಾಟನೆಯಾಗಿದ್ದು ಹೆಮ್ಮೆಯ ಸಂಗತಿಯಾಗಿದೆ. ರಮೇಶ್ ಅವರು ಅನೇಕರಿಗೆ ಉದ್ಯೋಗ ಸೃಷ್ಟಿ ಮಾಡಿದಂತಾಗಿದೆ. ಇದರಿಂದ ಉದ್ಯೋಗ ಸೃಷ್ಟಿಯಾಗಿದೆ. ಭಗವಂತ ಮುಂದಿನ ದಿನಗಳಲ್ಲಿ 500ಕ್ಕೂ ಹೆಚ್ಚು ಉದ್ಯೋಗ ನೀಡುವ ಶಕ್ತಿ ಕರುಣಿಸಲಿ ಎಂದು ಹೇಳಿದರು. ಈ ವೇಳೆ ಗ್ರೀವ್ಸ್ ಬಿಸಿನೆಸ್ ಮುಖ್ಯಸ್ಥರಾದ ಮನೋಜ್ ಎಂಪಿ ಅವರು ಮಾತನಾಡಿ, ಗ್ರೀವ್ಸ್ ಕಂಪನಿಯು ವಾಹನಗಳ ಇಂಜಿನ್ ತಯಾರಿ ಮಾಡುವ ಕಂಪನಿಯಿಂದ ಆರಂಭವಾಗಿ ನಂತರ ದೇಶದಲ್ಲಿ ದ್ವಿಚಕ್ರ ಹಾಗೂ ತ್ರಿಚಕ್ರ ಆಟೋ ತಯಾರಿ ಮಾಡುವ ಹೆಜ್ಜೆ ತಾಳಿದೆ. ಎಲೆಕ್ಟ್ರಾನಿಕ್, ಸಿಎನ್ಜಿ ಆಟೋ ಬಳಕೆಯಿಂದ ಮಾಲಿನ್ಯ ಉಂಟಾಗುವುದಿಲ್ಲ. ತ್ರಿಚಕ್ರ ವಾಹನಗಳಿಗೆ ಬೇಡಿಕೆ ಹೆಚ್ಚಿದೆ. 165 ವರ್ಷದಿಂದ ಗ್ರೀಸ್ ಕಂಪನಿಯು ನೂತನ ಹೆಜ್ಜೆ ಇಡುತ್ತಾ ಗ್ರಾಹಕರ ಸ್ನೇಹಿ ಸೌಲಭ್ಯ ನೀಡುತ್ತಾ ಬಂದಿದೆ. ಭಾರತ ದೇಶದಲ್ಲಿ ಅತಿ ದೊಡ್ಡ ಶೋರೂಮ್ ಉದ್ಘಾಟನೆ ಮಾಡಲಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಶೋರೂಮ್ ಅತ್ಯಾಧುನಿಕ ಶೋರೂಮ್ ಇದಾಗಿದೆ. ರಮೇಶ್ ಹುನ್ನಳ್ಳಿ ಅವರ ಕಠಿಣ ಪರಿಶ್ರಮದಿಂದ ಈ ಶೋರೂಮ್ ಈಗ ಕಲಬುರಗಿ ಜಿಲ್ಲೆಯಲ್ಲಿ ಆರಂಭವಾಗಿದೆ ಎಂದರು. ರಮೇಶ್ ಮೋಟರ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ರಮೇಶ್ ಹುನ್ನಳ್ಳಿ ಅವರು ಮಾತನಾಡಿ, ಗ್ರೀವ್ಸ್ ಕಂಪನಿಯ ತ್ರಿಚಕ್ರ ವಾಹನಕ್ಕೆ ಈ ಭಾಗದಲ್ಲಿ ಬೇಡಿಕೆ ಹೆಚ್ಚಿದೆ. ಕಲಬುರಗಿಯಲ್ಲಿ ಮೊದಲ ಅತಿ ದೊಡ್ಡ ಶೋರೂಮ್ ಉದ್ಘಾಟನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಬೀದರ್, ರಾಯಚೂರು, ವಿಜಾಪುರ ಜಿಲ್ಲೆಯಲ್ಲಿ ಶೋರೂಮ್ ಆರಂಭ ಮಾಡಲಾಗುತ್ತದೆ. ಸರಕು ಸಾಗಾಣಿಕೆ ಹಾಗೂ ಪ್ರಯಾಣಿಕರ ಸಾಗಾಟದ ವಾಹನಗಳು ಇದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಎಸ್ ಅಪ್ಪಾಜಿ, ಯಲಕ್ಪಳ್ಳಿ ಗ್ರಾಮದ ಅಮರೇಶ್ವರ ಹಿರಮಠದ ಒಡೆಯರಾದ ಸೋಮನಾಥ್ ಮಹಾಸ್ವಾಮಿ, ನಿಡಗುಂದದ ರಾಮಗಿರಿ ಮಠದ ಉಮೇಶ್ವರ ಮಹಾಸ್ವಾಮಿ ಅವರು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಅಲಂ ಪ್ರಭು ಪಾಟೀಲ್, ಬಸವರಾಜ್ ಮತ್ತಿಮೋಡ್, ಅವಿನಾಶ್ ಜಾಧವ್, ಕನೀಸ್ ಫಾತಿಮಾ, ಎಂಎಲ್ಸಿ ಜಗದೇವ್ ಗುತ್ತೇದಾರ್, ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ವರ್ಷರಾಜು ಜೈನ್, ಜೆಸ್ಕಾಂ ನಿಗಮದ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹಾರ್ವಾಳ್, ಶರಣು ಮೋದಿ, ಪಿಐ ಚಂದ್ರಶೇಖರ್ ತಿಗಡಿ, ಗ್ರೀವ್ಸ್ ತ್ರಿಚಕ್ರ ಆಟೋ ದಕ್ಷಿಣ ಹಾಗೂ ಪಶ್ಚಿಮ ವಿಭಾಗದ ಮಾರಾಟ ಮುಖ್ಯಸ್ಥರಾದ ಗದಂ ಶಂಕರ್ ಭಾನುಪ್ರಸಾದ್, ಮಾರಾಟ ವ್ಯವಸ್ಥಾಪಕ ಹರ್ಷ ಬಿಎಸ್, ಬಸವರಾಜ್ ಮಳಿಖೇಳ್ ಸೇರಿದಂತೆ ಅನೇಕರು ಇದ್ದರು. ತುಂಬಾ ಖುಷಿ ಆಯಿತು. ಕಲಬುರಗಿ ನಗರದಲ್ಲಿ ಈ ಶೋರೂಮ್ ಉದ್ಘಾಟನೆ ಆಗಿರೋದು ಹಾಗೂ ಇದು 4 ಜಿಲ್ಲೆ ವ್ಯಾಪ್ತಿಯಲ್ಲಿ ಶೋರೂಮ್ ಬರುತ್ತಂತೆ. ದೇವರಲ್ಲಿ ಕೆಲವೊಂದಿಷ್ಟೇ ರಮೇಶ್ ಮೋಟರ್ ಶೋರೂಮ್ ಹಾಗೂ ಅವರಿಗೆ ಓನರ್ಸ್ಗೆ ಒಳ್ಳೆಯದಾಗಲಿ. ಇದೇ ರೀತಿ ಬೇರೆ ಜಿಲ್ಲೆಗಳಲ್ಲಿ ಶೀಘ್ರದಲ್ಲೇ ಶೋರೂಮ್ಗಳಾಗಲಿ ಅಂತ ನಾನು ಆಶಿಸ್ತೀನಿ. ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸನ್ಮಾನ ಮಾಡಲಿಕ್ಕೆ ತುಂಬಾ ಅವರು ರಮೇಶ್ ಹೇಳ್ತಾ, ಇದೊಂದು ದೇಶೋತ್ತರ ಹೇಳಿದಂಗೆ ಇದೊಂದು ನಮ್ಮ ಒಳ್ಳೆ ಕಂಪ್ನಿ. ಇದು ಅದಕ್ಕೆ ಹೇಳ್ತಾ ಇದೆ, ಇಡೀ ನಮ್ಮ ಕರ್ನಾಟಕದಲ್ಲಿ ಇದು ಮೂರನೇ ಶೋರೂಮ್ ಅಂತೆ. ಬೆಂಗಳೂರಲ್ಲಿದೆ, ನೆಲಮಂಗಲಿದೆ, ಮತ್ತೆ ಮಂಗಳೂರಲ್ಲಿದೆ. ಇದೊಂದು ಅದ್ಭುತವಾಗಿ ಶೋರೂಮ್ಗಳಲ್ಲಿ ಗುಲ್ಬರ್ಗ ಬಂದಿದೆ. ಮತ್ತೆ ಇದರಿಂದ ಜನರಿಗೂ ತುಂಬಾ ಅನುಕೂಲ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಒಂದು ಹೊಸ ಟೆಕ್ನಾಲಜಿಯಿಂದ ಇವೊಂದು ಆಟೋ ಆಗಿರ್ಬೋದು, 3 ವೀಲರ್ ಆಗಿರ್ಬೋದು, ಟಮ್ಟಮ್ರ ಅದು ಆಗಿರ್ಬೋದು, ಅದು ಹೆಲ್ಪ್ ಆಗುತ್ತೆ ರೈತರಿಗೆ, ಟ್ರಾನ್ಸ್ಪೋರ್ಟೇಷನ್ಗೆ ಎಲ್ಲ ಹೆಲ್ಪ್ ಆಗುತ್ತೆ. ಮತ್ತೆ ಶೋರೂಮ್ ನೋಡ್ರು ಕೂಡ ಇದರಲ್ಲಿ ಗುಲ್ಬರ್ಗಲ್ಲಿನ, ಹೈದರಾಬಾದಲ್ಲಿನ ಮತ್ತು ಬೆಂಗಳೂರಲ್ಲಿ ಆಧಾರ ಆಗ್ತಾ ಇದೆ. ತುಂಬಾ ಒಳ್ಳೆಯ ರೀತಿಯಲ್ಲಿ ಶೋರೂಮ್ ಕಟ್ಟಿದ್ದೀರಾ. ಅದೇ ಇಲ್ಲಿ ಏರ್ಪೋರ್ಟ್ ರೋಡಲ್ಲಿ ರಮೇಶ್ ಮೋಟರ್ಸ್ ಒಂದು ಸರ್ವಿಸ್ ಸೆಂಟ್ರನ್ನು ಓಪನ್ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇಲ್ಲಿ ಕಲಬುರಗಿಯಲ್ಲಿ ಸಾಕಷ್ಟು ಸಿಮೆಂಟ್ ಇಂಡಸ್ಟ್ರಿ ವಾಹನಗಳಿರೋದ್ರಿಂದ ಈ ಸರ್ವಿಸ್ ಸೆಂಟರ್ ಅನುಕೂಲ ಆಗಲಿದೆ ಅಂತಕ್ಕಂಥ ನನ್ನ ಭಾವನೆ. ನಿಜ ನೋಡಿ, ನಮ್ಮ ದೇಶದಲ್ಲಿ ಯಾರು ಪ್ರಯತ್ನ ಮಾಡ್ತಾರೆ, ಯಾರು ದುಡಿತಾರೆ, ಅವರಿಗೆ ಸ್ಕೋಪ್ ಇದೆ ಅನ್ನೋದಕ್ಕೆ ಇದೇ ನಿದರ್ಶನ. ಇವತ್ತು ಕೇಂದ್ರ ಬಜೆಟ್ ಇದೆ, ಅದನ್ನೇ ನಾನು ವಾಚ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೋಡೋಣ. ಇವತ್ತು ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿ ಏರ್ಪೋರ್ಟಲ್ಲಿ ಒಂದು
इलेक्ट्रिक थ्री व्हीलर है, टू व्हीलर भी है हम लोग। इलेक्ट्रिक अभी काफ़ी ग्रो कर रहा है। अभी सम पार्ट ऑफ द कंट्री, फॉर एग्जांपल नॉर्थ इंडिया वगैरह अभी 90% के तक पेनिट्रेशन आ गया है इलेक्ट्रिक में। अभी साउथ इज़ एक्चुअली कमिंग कैचिंग अप ऑन दी द थ्री व्हीलर स्पेस ऑल्सो। हमारा टू व्हीलर भी है। टू व्हीलर हमारा ब्रांड एम्पियर करके ब्रांड है। अभी टू व्हीलर बिजनेस से अभी काफ़ी ग्रो कर रहा है। हमारा शेयर अभी तक ಎಲ್ಲರಿಗೂ ನಮಸ್ಕಾರ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಗ್ರೀವ್ಸ್ ತ್ರೀ ವೀಲರ್ 5ನೇ ಡೀಲರ್ಶಿಪ್ ನಾವು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕಂಪನಿ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕಂಪನಿ ಪೇರೆಂಟ್ ಕಂಪನಿ ಬಂದ್ಬಿಟ್ಟು ಗ್ರೀವ್ಸ್ ಕಾಟನ್ ಲಿಮಿಟೆಡ್. ಈ ಕಂಪನಿ ಬಂದ್ಬಿಟ್ಟು ಇಂಡಿಯಾದಲ್ಲಿ 160 ವರ್ಷದಿಂದ ಇದೆ. ಸೊ ಈ ಕಂಪನಿ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಡೈವರ್ಸಿಫೈಡ್ ಇಂಜಿನಿಯರಿಂಗ್ ಕಂಪನಿ. ಸೊ ನಾವು ಅಗ್ರಿಕಲ್ಚರಲ್ಲಿ, ಆಮೇಲೆ ಮೆರೈನಲ್ಲಿ, ಆಮೇಲೆ ಜನರೇಟರ್ಸಲ್ಲಿ ಇದು ಇಂಜಿನ್ ಮ್ಯಾನುಫ್ಯಾಕ್ಚರ್ ಕಂಪನಿ. ಸೊ ಇದು ವಿಭಾಗದಲ್ಲಿ ನಮ್ಮದೊಂದು ಗ್ರೀವ್ಸ್ ಎಲೆಕ್ಟ್ರಿಕ್ ಮೊಬಿಲಿಟಿ ಕಂಪನಿ ಅಂತ ಇದೆ. ಇಲ್ಲಿಂದ ನಾವು ಎಲೆಕ್ಟ್ರಿಕ್ ಟೂ ವೀಲರ್, ಇ ರಿಕ್ಷಾ, ಆಮೇಲೆ ಗ್ರೀವ್ಸ್ ತ್ರೀ ವೀಲರ್ ಇದೆಲ್ಲ ಪ್ರಾಡಕ್ಟ್ ಕಸ್ಟಮರ್ಸ್ಗೆಲ್ಲ ಕೊಡ್ತಾಯಿದೆ. ಈಗ ನಮ್ಮ ಕಂಪ್ನಿ ಬಗ್ಗೆ ಹೇಳಬೇಕಂದ್ರೆ ಈಗ ಪ್ರಸ್ತುತ ಗ್ರೀವ್ಸ್ ತ್ರೀ ವೀಲರಲ್ಲಿ ಈಗ ಕಸ್ಟಮರ್ಸ್ಗೆ ಡ್ರೈವರ್ ಕಸ್ಟಮರ್ಸ್ ಉಪಯೋಗ ಹೇಗಂದರೆ ಡೀಸೆಲ್, CNG ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಕೊಡ್ತಾಯಿದ್ವಿ. ಸೊ ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ದೊಂದು ಯುನಿಕ್ USP ಏನಂದರೆ ಇರೋ ಮಾರ್ಕೆಟಲ್ಲಿ ಒಂದು ಸಿಂಗಲ್ ರೇಂಜಿಂದ ವಿತ್ ಡ್ರೈವರಲ್ಲೇ 324 ರೇಂಜ್ ಬರ್ತದೆ ಎಲೆಕ್ಟ್ರಿಕ್ ತ್ರೀ ವೀಲರ್. ಅದೇ ಹಾಗೆ ಕಸ್ಟಮರ್ ಈಗ ಆ್ಯಕ್ಚುಯಲ್ ಪಾಸಿಂಗ್ 1+3 ಈಗ 4 ಜನ ಹೋಗಿದ್ರೆ ಖಂಡಿತವಾಗಿ ಕಸ್ಟಮರ್ ಮಾರ್ಕೆಟಲ್ಲಿ ಫೀಡ್ಬ್ಯಾಕ್ ಬಂದ್ಬಿಟ್ಟು 210-200 ಕಿಲೋಮೀಟರ್ ಬರ್ತದೆ ಯುನಿಕ್ನೆಸ್. ಸೊ ಗಾಡಿ ವ್ಯಾರಂಟಿನೂ ಜಾಸ್ತಿ ಕೊಡ್ತಾಯಿದ್ದೀವಿ ಎಲೆಕ್ಟ್ರಿಕ್. ಹೇಗಂದರೆ ಬ್ಯಾಟ್ರಿ ಮೇಲೆ 5 ವರ್ಷ, ಮೋಟರ್, ವೈರಿಂಗ್ ಹಾರ್ನೆಸ್